ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ನಾನು ನಿಮ್ಮ ರೂಪ. ಹೇಗಿದ್ದ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತು ಶಿವರಾತ್ರಿ. ಸೊ ಬೆಳಗ್ಗೆನೇ ಎದ್ದಿದ್ದೀನಿ, 4 ಗಂಟೆಗೆ ಎದ್ದಿದ್ದೀನಿ. ಸ್ನಾನ ಆಯಿತು. ಸ್ನಾನ ಈಗ 4:30 ಟೈಮ್. ಈಗ ಫಸ್ಟ್ ದೇವ್ರ ಮನೆ ಹತ್ರ ಹೋಗೋಣ. ಈಗ ದೇವ್ರ ಮನೆ ಎಲ್ಲ ದೇವ್ರ ಫೋಟೋಸ್ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಬೇಕು. ಇದು ಮಾಡೋಕ್ಕೆ ಒಂದು 2 hours ಬೇಕಾಗುತ್ತೆ. ಸೊ ಈಗ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಎಲ್ಲ ಹೂವು ಎಲ್ಲ ತೆಗ್ದು ಆಮೇಲೆ ಫೋಟೋಸ್ ಎಲ್ಲ ತೆಗೆದು ಕುಂಕುಮ ಎಲ್ಲ ಒರೆಸಿ ಮತ್ತು ಫ್ರೆಶ್ ಆಗಿ ಕುಂಕುಮನ ಇಡಬೇಕು. ಸೊ ಈಗ ಇದೆಲ್ಲ ಮಾಡೋಷ್ಟರಲ್ಲಿ ಬೇಕು. ಆಮೇಲೆ ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ಕುಂಕುಮ ಹಚ್ಚಿ ಅದು ಇಡಬೇಕಾಗತ್ತೆ. ಸೊ ಅದಕ್ಕೆ ಟೈಮ್ ಆಗುತ್ತೆ. ಸೊ ಅದಕ್ಕೆ ಇವತ್ತು ಬೇಗ ಎದ್ದಿದ್ದೀನಿ. ಶಿವರಾತ್ರಿ ಬೇರೆ. ಆ್ಯಂಡ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಶಿವರಾತ್ರಿ ಹಬ್ಬ. ಸೊ ಇವತ್ತು ಉಪವಾಸ ಪ್ಲಸ್ ಜಾಗರಣೆ ಮಾಡಬೇಕು. ಸೊ ಇವತ್ತು ಆಫೀಸ್ ಬೇರೆ ಇದೆ, ಆಫೀಸ್ ಹೋಗಬೇಕು. ಸೊ ಅದಕ್ಕೆ ಬೇಗ ಎದ್ದಿರಿ. ಎಲ್ಲ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ. ಅತ್ತೆನೂ ಎದ್ದಿದ್ದಾರೆ, ಸ್ನಾನಕ್ಕೆ ಹೋಗಿದ್ದಾರೆ ಅವರು. ಸೊ ಅವ್ರು ಬರೋಷ್ಟರಲ್ಲಿ ಎಲ್ಲ ತೆಗೆದಿಟ್ಟರೆ ಅವರೆಲ್ಲ ಪೂಜೆ ಸಾಮಾನೆಲ್ಲ ತೊಳೆದು ಕೊಡ್ತಾರೆ. ನಾನು ಅದನ್ನು ಜೋಡಿಸ್ತೀನಿ. ಈಗ ಎಲ್ಲ ಆಗಿದೆ, ಜೋಡಿಸ್ತಾ ಇದ್ದೀನಿ. ಕುಂಕುಮ ಹಾಕಿ ಹೊರಗಡೆ ಎಲ್ಲ ರಂಗೋಲಿ ಬಿಡಬೇಕು ಇನ್ನು. ಸೊ ಅದೆಲ್ಲ ಆದಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ತಾರೆ ಅತ್ತೆ. ಸೊ ಇಷ್ಟು ಮಾಡಿಕೊಡ್ತೀನಿ. ಎಲ್ಲ ನೋಡಿ ಎಲ್ಲ ಜೋಡಿಸಿದ್ದೀನಿ, ಕುಂಕುಮ ಹಾಕಿದ್ದೀನಿ. ಈಗ ಹೂವು ಎಲ್ಲ ಮುಡಿಸಿ ಪೂಜೆ ಮಾಡ್ತಾರೆ. ಕೆಲಸದವರು ಬಂದಿದ್ದಾರೆ. ಅದೆಲ್ಲ ಗುಡಿಸಿ ಒಡಿಸಿ ಆದಮೇಲೆ ಪೂಜೆ ಮಾಡಿದ್ರೆ ಚೆಂದ. ಈಗ ಹೊರಗಡೆ ಎಲ್ಲ ಆಗಿದೆ ನನ್ನ ಕೆಲಸ. ಈಗ ಟೈಮ್ ಆಗಿದೆ ಅಂತ ಆಫೀಸ್ ಹೋಗಬೇಕು. ಸಂಜೆ ಬಂದು ದೀಪ ಅಂಟಿಸ್ತೀನಿ. ಈಗ ಅಂಟಿಸಿದ್ದೀನಿ ನೋಡಿ, ಎಲ್ಲ ಪೂಜೆ ಆಗಿದೆ. ಶಿವರಾತ್ರಿ ಹಬ್ಬದ ಪೂಜೆ. ಹಾಗೆ ದೇವಸ್ಥಾನಕ್ಕೂ ಹೋಗಿದ್ದೆ. ನಮ್ಮ ಮನೆ ಹತ್ರನೇ ಇದೆ ಈಶ್ವರನ ದೇವಸ್ಥಾನ, ಗಣೇಶ ಇದೆ. ತುಂಬ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಬಂದ್ರೇ ಒಂಥರ ನೆಮ್ಮದಿ. ಅದಕ್ಕೆ ಇವತ್ತು ಶಿವರಾತ್ರಿ ಅಲ್ಲ ಅಂತ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ದೇವರ ಆಶೀರ್ವಾದ ಇದ್ದರೆ ಎಲ್ಲನೂ ಚೆನ್ನಾಗಾಗುತ್ತೆ. ಸೊ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್. ನಿಮಗೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್.